ಬಿ ಹ್ಯಾಪಿ ಗೋಲ್ಡ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಗುರುವಿನ ದೇಶ ಹೇಗಿದೆ ಅಂತ ನಾವು ಈ ವಿಡಿಯೋನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೀವಿ. ನಮ್ ಜೊತೆ ಖ್ಯಾತ ಜ್ಯೋತಿಷ್ಯಗಳಾದಂತಹ ಶ್ರೀಪತಿ ಭಟ್ ಆಚಾರ್ಯ ಗುರೂಜಿಯವರು ಇದ್ದಾರೆ ನಮ್ ಜೊತೆ. ಗುರೂಜಿಯವರೇ, ಸ್ವಾಗತ ಕಾರ್ಯಕ್ರಮಕ್ಕೆ. ನಮಸ್ಕಾರ ಎಲ್ಲ ವೀಕ್ಷಕರಿಗೂ. ಮೀನ ರಾಶಿಯವರಿಗೆ ಗುರುವಿನ ಪ್ರಭಾವ ಹೇಗಿದೆ ಅಂತ ತಿಳಿಸ್ಕೊಡಿ ಗುರುಜಿ. ಖಂಡಿತವಾಗಿ ತಿಳಿಸ್ಕೊಡ್ತೀನಮ್ಮ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ವೀಕ್ಷಕರೇ, ಮೀನರಾಶಿಯ ಗುರುವಿನ ಒಂದು ಪ್ರಭಾವ ಹೇಳತಕ್ಕಂಥದ್ದು. ಮೀನರಾಶಿಯವರಿಗೆ 9ನೇ ಮನೆ ಗುರು ಭಾಗ್ಯ ಯೋಗ, ಭಾಗ್ಯ ಹೇಳ್ತಕ್ಕಂಥದ್ದು. ಈ ಭಾಗ್ಯ ಯೋಗದಿಂದ ಎಲ್ಲವನ್ನು ಕೂಡ ಪಡಿಬಹುದು. ಸಾಮಾನ್ಯವಾಗಿ ನಾವು ಜನರಲ್ ಆಗಿ ಹೇಳ್ತಿರ್ತೇವೆ, ನೀವು ಅದೃಷ್ಟವಂತರು, ಭಾಗ್ಯವಂತರು ಹೇಳತಕ್ಕಂಥದ್ದು. ಅದೇ ರೀತಿ ನಿಮಗೆ ಈ ಒಂದು ಸ್ಥಾನ ನಿಮಗೆ ಈಗ ಸಿಗ್ತಾ ಇದೆ ಹೇಳತಕ್ಕಂಥದ್ದು, ಒದಗಿ ಬರ್ತಾ ಇದೆ ಗುರುವಿನ ಕೃಪೆಯಿಂದ ಹೇಳತಕ್ಕಂಥದ್ದು ಕೂಡ ನಾವಿಲ್ಲಿ ಸೂಚಿಸ್ತಾ ಇದ್ದೇನೆ. ಈಗ ಗುರುವಿನ ಪ್ರಭಾವದಿಂದ ಆಕಸ್ಮಿಕ ಧನ ಲಾಭ ಅಥವಾ ಧನದ ಯೋಗ ಹೇಗಿದೆ ಅಂತ ನೋಡಿ. ಆಕಸ್ಮಿಕ ಧನ ಲಾಭ ಹೇಳ್ತಕ್ಕಂಥದ್ರೆ ಯಾವ ರೀತಿ ಅಂತಿದ್ರೆ, ನಿಮಗೆ ಗೊತ್ತಿರಲ್ಲ, ನೀವು ಯಾವಾಗಲೂ ಏನೋ ಒಂದು ಕೆಲಸ ಮಾಡಿರ್ತೀರಿ, ಯಾವುದೋ ಒಂದು ಸಹಾಯವನ್ನ ಮಾಡಿರ್ತೀರಿ, ನೀವು ಅದನ್ನ ನಿರ್ಲಕ್ಷಿಸ್ತೀರಿ. ಆ ಹಣ ಬರಲ್ಲ, ಆ ದುಡ್ಡು ಬರಲ್ಲ, ಆ ಕೆಲಸ ಸಿಗಲ್ಲ ನಮಗೆ, ಅಥವಾ ಅಲ್ಲಿಯವರಂತ ಯಾರಾದರೂ ಆಪ್ತರು ಅಥವಾ ಸ್ನೇಹಿತರು ನಮ್ಮನ್ನು ದೂರವಾಗಿದ್ದಾರೆ, ಅವರು ನಮಗೆ ಹೇಳಲ್ಲ. ಹೀಗೆ ಇವೆಲ್ಲ ಏನಾಗತ್ತೆ, ಒಂದು ತರ ನೆಗ್ಲೆಕ್ಟ್ ಅನ್ನು ನೀವು ಮಾಡಿದಾಗ ಈ ಒಂದು ಗುರುವಿನ ಒಂದು ಕೃಪೆ ಇದೇನಿದೆ ಮತ್ತು ಪುನಃ ನಿಮಗದು ಜಾಯಿಂಟ್ ಅನ್ನು ಲಿಂಕ್ ಅಂತ ಕೂಡಿಸುತ್ತೆ. ಆವಾಗ ನಿಮಗೆ ಹಣವನ್ನು ಸಿಗುವಂಥದ್ದು ಇರ್ಬೋದು, ಅಥವಾ ಕೆಲಸದಲ್ಲಿ ಹೆಚ್ಚು ಉನ್ನತ ಸ್ಥಾನವನ್ನು ಸಿಗುವಂಥದ್ದು ಇರಬಹುದು, ಅಥವಾ ಒಂದು ಶುಭ ಸುದ್ದಿಯನ್ನು ಕೂಡ ಸಿಗುವಂಥದ್ದು ಕೂಡ ಇರಬಹುದು. ನಿಮ್ಮ ನಿರೀಕ್ಷೆ ಏನಿರುತ್ತೆ ಅದಕ್ಕಿಂತ ನಿರೀಕ್ಷೆಗೂ ಮೀರಿ ಅದನ್ನ ಫಲವನ್ನು ಪಡೆಯುವಂಥದ್ದು ಕೂಡ ಸಿಗತ್ತೆ. ಕುಟುಂಬದಲ್ಲಿಯೂ ಕೂಡ ಸಿಹಿ ಸುದ್ದಿಯನ್ನು ತರ್ತಕ್ಕಂಥದ್ದು. ಅಂದ್ರೆ ಏನಾಗತ್ತೆ, ಏನೋ ಒಂದು ಕಾರ್ ತೋರ್ಬೇಕು ಅಂತಿರ್ತೀರಾ, ಕುಟುಂಬದಲ್ಲಿ ಯಾರಿಗೂ ಅದ್ರ ಬಗ್ಗೆ ಗೊತ್ತಿಲ್ಲ, ಹಠಾತ್ತನೆ ಒಂದು ವಾಹನ ಯೋಗ ನಿಮ್ಮ ಮನೆಗೆ ತಂದಿಟ್ಟಿರ್ತಕ್ಕಂಥದ್ದು ಇರಬಹುದು, ಅಥವಾ ಯಾವುದೇ ಒಂದು ಯಾರಿಗೂ ಕೇಳದಂತಾನೆ ಒದಗಿ ಬರತಕ್ಕಂಥದ್ದು ಸಿಹಿ ಸುದ್ದಿ, ಸಿಹಿ ಯೋಗ ಹೇಳತಕ್ಕಂಥದ್ದು ಕೂಡ ಹೇಳಲ್ಪಡುತ್ತೆ. ಇದು ಹಾಗೆ ವಿದೇಶದಲ್ಲಿ ಕೆಲಸವನ್ನ ಮಾಡ್ತಕ್ಕಂಥದ್ದು, ವಿದೇಶದಲ್ಲಿ ವಿದ್ಯೆಯನ್ನ ಮಾಡ್ತಕ್ಕಂಥದ್ದು, ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಎಷ್ಟೋ ಜನ ನಮ್ಮ ವೀಕ್ಷಕರು ವಿದೇಶದಲ್ಲಿ ನಮ್ಮ ಮಕ್ಕಳು ಕೆಲಸ ಮಾಡಬೇಕು, ವಿದೇಶದಲ್ಲಿ ವ್ಯಾಸಂಗ ಮಾಡಬೇಕು, ಒಳ್ಳೆ ರೀತಿಯಲ್ಲಿ ವೇತನವನ್ನ ಸಂಬಳವನ್ನು ಪಡಿಬೇಕು ಹೇಳ್ತಕ್ಕಂಥದ್ದು ಆಶಾವಾದಿಯಾಗಿರ್ತಾರೆ. ಕ್ರಮೇಣ ವಿದೇಶದಲ್ಲಿ ಒಳ್ಳೆ ಕೆಲಸದಲ್ಲಿ ಇರ್ತಕ್ಕಂಥದ್ದು, ಒಳ್ಳೆ ವೇತನವನ್ನು ಪಡ್ತಕ್ಕಂಥದ್ದು, ವಿದೇಶದಲ್ಲಿ ಮನೆಯನ್ನು ಸ್ವಂತದಾಗಿ ಮಾಡ್ತಕ್ಕಂಥದ್ದು, ಅಲ್ಲಿಯೂ ಕೂಡ ದಂಪತಿಗಳು ಚೆನ್ನಾಗಿರ್ತಕ್ಕಂಥದ್ದು, ಅಲ್ಲೂ ಕೂಡ ಸಂತಾನ ಅಲ್ಲಿರ್ತಕ್ಕಂಥ ದಂಪತಿಗಳಿಗೆ ಪುತ್ರ ಸಂತಾನ ಪ್ರಾಪ್ತಿ ಆಗತಕ್ಕಂಥದ್ದು, ಮತ್ತೆ ಅಲ್ಲಿಯೂ ಕೂಡ ಒಳ್ಳೆ ರೀತಿಯ ಒಂದು ಮಿತ್ರರ ಆಗಮನ ಉಂಟಾಗತಕ್ಕಂಥದ್ದು, ಉದ್ಯೋಗದಲ್ಲಿ ತುಂಬಾನೇ ಪ್ರಗತಿಯನ್ನ ಕಾಣತಕ್ಕಂಥದ್ದು, ಇವೆಲ್ಲವೂ ಕೂಡ ಮೀನರಾಶಿಯವರಿಗೆ ಭಾಗ್ಯವಂತರು ಪಡೀಲಿಕ್ಕೆ ಹೇಳತಕ್ಕಂಥದ್ದು. ಇದು ಸುವರ್ಣ ಅವಕಾಶ, ಸುವರ್ಣ ಸಮಯ ಹೇಳತಕ್ಕಂಥದ್ದು ಕೂಡ ಹೇಳ್ತೇನೆ ವೀಕ್ಷಕರಿಗೆ. ಮತ್ತೆ ಮೀನರಾಶಿಯವರಿಗೆ ಗುರುವಿನ ಪ್ರಭಾವದಿಂದ ವ್ಯಾಪಾರದಲ್ಲಾಗಿರ್ಬೋದು, ಹಣದ ಹರಿವು ಆಗಿರ್ಬೋದು, ಯಾವ ರೀತಿಯಾದಂತ ಪ್ರಭಾವ ಬೀರುತ್ತೆ ನೋಡಿ. ಗುರುವಿನ ಕೃಪೆ ಹೇಳಿದಂಥದ್ದು ಬಲಿಷ್ಠವಾಗಿರ್ತಕ್ಕಂಥದ್ದು. ಈ ಕೃಪೆಯಿಂದ ಹಣದ ಒಳಹರಿವು ಜಾಸ್ತಿ ಆಗ್ತಾ ಇರುತ್ತೆ, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗತ್ತೆ, ಹೊಸ ಜನ ನಿಮಗೆ ಆತ್ಮೀಯರು, ಸ್ನೇಹಿತರಾಗಿರ್ತಾರೆ, ನಿಮಗೆ ಸಹಾಯ ಮಾಡ್ತಕ್ಕಂಥವ್ರು ಇರ್ತಾರೆ, ಹೊಸ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂತ ಐಡಿಯಾಲಜಿಗಳನ್ನು ಕೊಡ್ತಾರೆ, ಹೊಸ ಅಟ್ಯಾಚ್ಮೆಂಟ್ ಆಗ್ತಾ ಇರುತ್ತೆ ಹೇಳತಕ್ಕಂಥದ್ದು, ಹೊಸ ಕಂಪ್ನಿಗಳು ನಿಮಗೆ ಲಿಂಕ್ ಸಿಗತಕ್ಕಂಥದ್ದು, ಹೊಸ ವ್ಯಕ್ತಿಗಳ ಜೊತೆ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು, ನಿಮ್ಮ ವ್ಯವಹಾರಗಳನ್ನ ಪರಸ್ಪರವಾಗಿ ವಿನಿಮಯಗಳನ್ನು ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ತುಂಬಾ ಜೋರಾಗಿ ನಡೀತಾ ಇರುತ್ತೆ ಮೀನರಾಶಿಯವರಿಗೆ ಹೇಳತಕ್ಕಂಥದ್ದು. ಈಗ ಆರೋಗ್ಯದ ಮೇಲೆ ಯಾವ ರೀತಿಯಾದಂತ ಪ್ರಭಾವ ಬೀರುತ್ತೆ ಗುರುವಿನ ಯೋಗದಿಂದ? ಗುರುವಿನ ಬಲದಿಂದ, ಗುರುವಿನ ಯೋಗದಿಂದ ಆರೋಗ್ಯದಲ್ಲಿ ಸುಧಾರಣೆ ಹೇಳತಕ್ಕಂಥದ್ದು, ಆರೋಗ್ಯದಲ್ಲಿ ಚಿಕಿತ್ಸೆಯು ಕೂಡ ಫಲಪ್ರದವಾಗಿರ್ತಕ್ಕಂಥದ್ದು. ದೊಡ್ಡ ಮಟ್ಟಕ್ಕೆ ಆರೋಗ್ಯ ಚಿಕಿತ್ಸೆ ಮಾಡ್ತಾ ಇರ್ತಕ್ಕ ಸಣ್ಣ ಮಟ್ಟದಿಂದಲೇ ಕೂಡ ಅದು ಶಮನಗೊಳ್ಳುತ್ತಿರತಕ್ಕಂಥದ್ದು. ಶರೀರದಲ್ಲಿ ಸೌಖ್ಯ, ಆಮೇಲೆ ಮಾಟ ಮಂತ್ರ ತಂತ್ರ ಪ್ರಯೋಗಗಳು ಕೂಡ ಶಮನಗೊಳ್ಳತಕ್ಕಂಥದ್ದು ಗುರುವಿನ ಅನುಗ್ರಹದಿಂದ
ಬಲಿಷ್ಠವಾಗಿರ್ತಕ್ಕಂಥ ಯೋಗದಿಂದ ವಾಕ್ದೋಷ, ದೃಷ್ಟಿದೋಷ, ನಾನಾ ವಿಧ ದೋಷಗಳು ಕೂಡ ದೂರವಾಗತ್ತೆ ಅಂತ ಕೂಡ ಇಲ್ಲಿ ಹೇಳಲ್ಪಡುತ್ತೆ ಹೇಳ್ತಕ್ಕಂಥದ್ದು. ಎಜುಕೇಶನ್ ಮೇಲೆ ಯಾವ ರೀತಿಯಾದಂತಹ ಪ್ರಭಾವ? ಖಂಡಿತವಾಗಿ ಏನಾಗತ್ತೆ, ಮಕ್ಕಳ ಇಷ್ಟ ಬಂದಂತೆ ತುಂಬಾ ಉತ್ತೀರ್ಣವಾಗಿ ಮಕ್ಕಳಿಗೊಂದು ಛಲ ಇರುತ್ತೆ, ನಾನು ಆಗಿರಬೇಕು, ಹೀಗಾಗಬೇಕು ಹೇಳ್ತಕ್ಕಂಥದ್ದು. ಯಾರೋ ಒಬ್ಬರ ಗಣ್ಯ ವ್ಯಕ್ತಿಗಳ ಒಂದು ಆಶ್ರಯ ಹೇಳ್ತಕ್ಕಂಥದ್ದು ಅಥವಾ ಗಣ್ಯ ಒಂದು ಒಳ್ಳೆಯ ಒಂದು ಪುಸ್ತಕ ಓದಿದ ಜ್ಞಾನದಿಂದ ಅದರಿಂದ ಏನೋ ಒಂದು ಸಾಧನೆಯನ್ನ ಮಾಡ್ತಕ್ಕಂಥದ್ದು ಅಥವಾ ದೊಡ್ಡ ಮಟ್ಟಕ್ಕೆ ಬೆಳೆಯುವಂಥದ್ದು, ಇದೆಲ್ಲವೂ ಕೂಡ ಅವರ ಕನಸಾಗಿರುತ್ತೆ. ಅವರ ಕನಸು ಕೂಡ ಬಾಲ್ಯಾವಸ್ಥೆಯಿಂದಲೇ ಕೂಡ ಅದು ನೆರವೇರ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಈಗ ಸಂಘ ಸಂಸ್ಥೆಗಳು ಮಾಡ್ಕೊಂಡಿರ್ತಾರೆ ಸಣ್ಣ ಪುಟ್ಟ, ಅದ್ರ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ? ಸಂಘ ಸಂಸ್ಥೆಗಳನ್ನು ಸೋಷಿಯಲ್ ಸರ್ವಿಸ್ ಮಾಡ್ತಕ್ಕಂಥ ಇರ್ಬೋದು, ಜನಪರ ಸ್ನೇಹಿತವನ್ನು ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ಇರ್ಬೋದು, ಇವೆಲ್ಲವೂ ಕೂಡ ತುಂಬಾ ಚೆನ್ನಾಗಿ ಸರ್ಕಾರದಿಂದಲೂ ಕೂಡ ಅವರಿಗೆ ಮಾನ್ಯತೆಯನ್ನು ಸಿಗುತ್ತೆ. ಅವರಿಂದ ಸರ್ಕಾರದಿಂದ ಬರ್ತಕ್ಕಂಥ ಹಣ ಇರ್ಬೋದು, ಅವೆಲ್ಲವೂ ಕೂಡ ಸಿಗತ್ತೆ ಅವರಿಗೆ. ಅದರಿಂದ ಕೂಡ ಜನಪರ ಕಾಳಜಿಗಳನ್ನು ಮಾಡ್ತಕ್ಕದ್ದು, ಪರಿಸರವನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಇರ್ಬೋದು ಅಥವಾ ಅದನ್ನ ಪಾಲನೆ ಮಾಡ್ತಕ್ಕಂಥ ಇರ್ಬೋದು, ಇವೆಲ್ಲವೂ ಕೂಡ ತುಂಬಾ ಚೆನ್ನಾಗಿ ನಿರ್ವಹಿಸಿದ ಶಕ್ತಿ ಗುರುವಿನ ಬಲದಿಂದ ಅವರಿಗೆ ಸಿಗತ್ತೆ, ಅನುಗ್ರಹದಿಂದ ಉಂಟಾಗತ್ತೆ ಹೇಳ್ತಕ್ಕಂಥದ್ದು. ಅಗ್ರಿಕಲ್ಚರ್ ಇದ್ರ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ? ಕೃಷಿಯಲ್ಲಿಯೂ ಕೂಡ ಉನ್ನತ ಸ್ಥಾನಗಳನ್ನ ಸಿಗತಕ್ಕಂಥದ್ದು, ಆ ಕೃಷಿಯಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಗೆ ಉನ್ನತ ಲಾಭವನ್ನು ಸಿಗತ್ತೆ ಹೇಳ್ತಕ್ಕಂಥದ್ದು. ಅಥವಾ ಹೈನುಗಾರಿಕೆ ಮಾಡ್ತಕ್ಕಂಥದ್ದು, ಹಾಲು, ಬೆಣ್ಣೆ, ತುಪ್ಪ, ಮೊಸರು ಇತ್ಯಾದಿಗಳು ಕೂಡ ಹೆಚ್ಚೆಚ್ಚು ಲಾಭವನ್ನು ನೀಡುತ್ತೆ. ದವಸ ಧಾನ್ಯಗಳು ಕೂಡ ಹೆಚ್ಚೆಚ್ಚು ಅಧಿಕವಾಗಿ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ದವಸ ಧಾನ್ಯಗಳನ್ನ ಮಾರಾಟ ಮಾಡ್ತಕ್ಕಂಥದ್ದು, ರಫ್ತು ಮಾಡ್ತಕ್ಕಂಥದ್ದು, ವಿದೇಶಿಯಲ್ಲಿ ಕೂಡ ಇವರ ಖ್ಯಾತಿಗಳನ್ನು ಕೂಡ ಸಿಗತ್ತೆ ಇರತಕ್ಕಂಥದ್ದು. ಇದರಿಂದ ಉತ್ತಮ ತೆಂಗು, ಏಲಕ್ಕಿ ಹಾಗೆ ಅಡಿಕೆ ವ್ಯಾಪಾರಸ್ಥರಿಗೆ ಕೂಡ ತುಂಬಾ ಲಾಭದಾಯಕವಾಗಿರುತ್ತೆ ಹೇಳ್ತಕ್ಕಂಥದ್ದು ಕೂಡ ಸೂಚಿಸ್ತಾ ಇರ್ತೇನೆ ವೀಕ್ಷಕರೇ. ಮೀನ ರಾಶಿಯವರಿಗೆ ಗುರುವಿನ ಪ್ರಭಾವದಿಂದ ಸಿನಿಮಾ ಮತ್ತು ರಾಜಕೀಯ ರಂಗದವರಿಗೆ ಯಾವ ರೀತಿ ಪ್ರಭಾವ ಇದೆ? ರಾಜಕೀಯದಲ್ಲಿ ಕೂಡ ಉನ್ನತ ಹುದ್ದೆಗಳನ್ನ ಪರಿಸ್ತಕ್ಕಂಥದ್ದು, ಸಿನಿಮಾದಲ್ಲಿ ಕೂಡ ಹೆಚ್ಚೆಚ್ಚು ಲಾಭವನ್ನು ಕೊಡ್ತಕ್ಕಂಥದ್ದು, ನಟ ನಟಿಯರಿಗಿರ್ಬೋದು, ಅದೇ ಜೊತೆಗೆ ಸಹನಟಿಗಳಿರ್ಬೋದು, ಹಿನ್ನೆಲೆ ಗಾಯಕರಿರ್ಬೋದು ಅಥವಾ ಡಿಜಿಟಲ್ ಮಾರ್ಕೆಟಿಂಗ್ ಇರ್ಬೋದು, ಜಾಹೀರಾತುಗಳನ್ನು ಮಾಡ್ತಕ್ಕಂಥ ಇರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಇರ್ಬೋದು, ಅವರೆಲ್ಲರಿಗೂ ಕೂಡ ಹೆಚ್ಚೆಚ್ಚು ಲಾಭವನ್ನು ಕೊಡ್ತಾ ಇರುತ್ತೆ ಗುರುವಿನ ಒಂದು ಕೃಪೆಯಿಂದ. ಒಟ್ಟಿನಲ್ಲಿ ಒಂದು ಗುರುವಿನ ಕೃಪೆ ಹೇಳತಕ್ಕಂಥದ್ದು ಬಲಿಷ್ಠವಾಗಿ, ಭಾಗ್ಯಶಾಲಿಯಾಗಿ, ಅದೃಷ್ಟವಂತರು ಹೇಳತಕ್ಕಂಥದ್ದು ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಓವರ್ ಆಗಿ ಗುರುವಿನ ದೆಸೆಯಿಂದ ಯಾವ ರೀತಿಯಾದಂತಹ ಪ್ರಭಾವ ಬೀರುತ್ತೆ? ಗುರುವಿನ ದಶೆ ಅಂತ ಗುರುವಿನ ಯೋಗದಿಂದ ಕುಜದಶೆ ಮತ್ತು ಗುರುದಶೆ ಮತ್ತು ರವಿದಶೆ ಇದು ಅತ್ಯಂತ ಪ್ರಭಾವಶಾಲಿಯಾಗಿರ್ತಕ್ಕಂಥದ್ದು. ನಿಮಗೆ ನಾನು ಹಿಂದೆಲ್ಲ ಸಾಕಷ್ಟು ಬಾರಿ ಹೇಳ್ತಿರ್ತೀನಿ, ರಾಜಯೋಗ ಹೇಳ್ತಕ್ಕಂಥದ್ದು, ರಾಜನಾಗುವಂಥದ್ದು ಅಥವಾ ಉನ್ನತ ರಾಜಯೋಗ ಪ್ರಾಪ್ತಿಯಾಗಿ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲವೂ ಕೂಡ ನೆರವೇರ್ತಕ್ಕಂಥ ಇವೆಲ್ಲವೂ ಕೂಡ ಗುರುವಿನ ದಶೆಯಲ್ಲಿ ಗುರುವಿನ ಅನುಗ್ರಹದಿಂದ ಆಗುವಂಥದ್ದು. ಈಗ ಲಾಸ್ಟ್ ಮೇನ್ ಅಂತ ಅಂದ್ರೆ ಮೀನ ರಾಶಿಯಲ್ಲಿ ಹುಟ್ಟಿರುವಂತ ದಿನಾಂಕದಲ್ಲಿ ಹುಟ್ಟಿರೋ ಯಾವ ರೀತಿಯಾದಂತಹ ನೋಡಿ, ಇದರಲ್ಲಿ ಹುಟ್ಟಿರ್ತಕ್ಕಂಥವ್ರು 14ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರು, 19ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರು, 22ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರು, 29ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರು, 30ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರು ಕೂಡ ಈ ಗುರುವಿನ ಮಹಾರ್ದಶೆಯಿಂದ ಗುರುವಿನ ರಾಜಯೋಗ ಹೇಳ್ತಕ್ಕಂಥದ್ದು ತುಂಬಾ ಚೆನ್ನಾಗಿರುತ್ತೆ. ಹೆಚ್ಚೆಚ್ಚು ಲಾಭ ಇವೆಲ್ಲವೂ ಕೂಡ ಪ್ರಾಪ್ತಿಯಾಗತ್ತೆ. ಇವರ ಜೀವನ ತುಂಬಾ ಚೆನ್ನಾಗಿರುತ್ತೆ ಹೇಳ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಇಂಥ ರಾಜಯೋಗವನ್ನು ಇದೆಲ್ಲ ನಿಮ್ಮ ಜಾತಕದಲ್ಲಿ ಇರಬೇಕು. ಆಗಿದ್ರೆ ಮಾತ್ರ ನಾನು ಇಲ್ಲಿ ಹೇಳ್ತಿರ್ತಕ್ಕಂಥ ಎಲ್ಲವೂ ಕೂಡ ಗೋಚಾರದ ಫಲಾಫಲಗಳ ರಾಜಯೋಗಗಳು ತಿಳಿಸ್ತಾ ಇದ್ದೇನೆ ವೀಕ್ಷಕರೇ. ನೋಡಿದ್ರಲ್ಲ ವೀಕ್ಷಕರೇ, ಗುರುವಿನ ಪ್ರಭಾವ ಯಾವ ಯಾವ ರಾಶಿಗಳಿಗೆ ಹೇಗಿರುತ್ತೆ ಅಂತ ನಮ್ಮ ಖ್ಯಾತ ಜ್ಯೋತಿಷಿಗಳಾದಂತಹ ಶ್ರೀಪತಿ ಭಟ್ ಗುರೂಜಿ ಅವರು ನಿಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಫುಲ್ ವಿಡಿಯೋವನ್ನ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ ಯಾವ ರಾಶಿಗೆ ಯಾವ ರೀತಿಯಾದಂತಹ ಫಲಗಳಿದಾವೆ ಅಂತ ನಿಮಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಇದೇ ರೀತಿ ನಮ್ಗೆ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು.